ಪ್ರತಿಫಲನ ಎಕ್ಸ್ಪೆರಿಮೆಂಟ್ ಅನ್ನು ಮಾಡತ್ತೀವಿ. ಅದು ಪ್ರತಿಫಲನ ಅಂತಂದ್ರೆ ಬೆಳಕು, ಇದೇನಿದೆ ಬೆಳಕಿನ ಕಿರಣ ಒಂದು ದರ್ಪಣ, ಇದಕ್ಕೆ ನೀವೇನಂತ ಕರಿತೀರಿ ಕನ್ನಡಿ. ಈ ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲನ ಹೊಂದಿ ಈ ಪರದೆ ಅಂತ ಕರಿತೇವೆ. ಮೂಡಬೇಕಲ್ಲ, ಬೆಳಕು ಮೂಡುವಂತ ವಸ್ತುವಿಗೆ ಪರದೆ ಅಂತ ಕರಿತೇವೆ. ಈ ಪರದೆಯ ಮೇಲೆ ಬೆಳಕಿನ ಕಥೆ ಮೂಡ್ತದೆ. ನಾ ಬೆಳಕು ಬಿಟ್ಟಿದ್ದೆಲ್ಲಿಂದ ಈ ಬೆಳಕಿನ ಕಿರಣದಿಂದ ಇಲ್ಲಿ ಬಿದ್ದು ಅದೇನಾಗುತ್ತೆ ಈ ಪರದೆಯ ಮೇಲೆ ಮೂಡ್ತದೆ. ಇದನ್ನ ನಾವೇನಂತ ಕರಿತೀವಿ ಪ್ರತಿಫಲನ ಅಂತ ಕರಿತೀವಿ. ಪ್ರತಿಫಲನ ಅಂತಂದ್ರೆ ಬೆಳಕು ಒಂದು ಸಮತಲವಾದ ಮೇಲ್ಮೈ ಮೇಲೆ ಬಿದ್ದು ಪರದೆಯ ಮೇಲೆ ಮೂಡುವಂತಹ ಕ್ರಿಯೆ, ಇದನ್ನೇನಂತ ಕರಿತಾರ ನಾವು ಪ್ರತಿಫಲನ. ನೋಡ್ರಿ, ಈಗ ಪರದೆಯ ಮೇಲೆ ದರ್ಪಣದ ಮೇಲೆ ಬೆಳಕನ್ನ ಬಿಟ್ಟೆನ, ಹೌದಾ? ಇಲ್ಲೇನಾಗುತ್ತೆ ಮೂಡಾಗತ್ತೆ, ಹೌದಾ? ಬರೋದು ಇಲ್ಲಿ ನೋಡಿ, ಬೆಳಕನ್ನ ನಾನ ಇಲ್ಲಿ ಬಿಟ್ಟನೆ, ಇಲ್ಲೇ ಮೂಡಾಗತ್ತ ಅಲ್ಲಿ ಕಾಣ್ತತ್ರಿ ಸರಿ. ಈಗ ನಾ ಬಿಟ್ಟಿದ್ದ ಲೈಟ್ ಇಲ್ಲಿಗೆ, ಆದ್ರೆ ಬೆಳಕು ಮೂಡಿದ್ದ ಅಲ್ಲಿ. ಅಂದ್ರೆ ಇದನ್ನ ಏನಂತ ಕರಿತೇವೆ ಬೆಳಕು ಇಲ್ಲಿ ಬಿದ್ದ ಪ್ರತಿಫಲನ ಹೊಂದಿ ಇಲ್ಲಿ ಏನ್ ಮಾಡತ್ತೆ ಮೂಡಾಗತ್ತೆ. ಇದನ್ನ ಏನಂತ ಕರಿತೇವೆ ನಾವು ಪ್ರತಿಫಲನ.